ಇವರೇ 650 ಹೋಗ್ತಾವ್ರಲ್ಲ, ಇವರೇ ನಮ್ಮ ಅಣ್ಣ. ಇವ್ರ ಜೊತೆನೇ ರೈಡ್ ಮಾಡ್ತಾ ಇರೋದು. ಸೂಪರ್ ಅಲ್ಲ ವ್ಯೂ ಮಾತ್ರ ಅಲ್ಟಿಮೇಟು. ಓ ಆನೆಗುರು, ಓ ಸೂಪರ್ ಸೂಪರು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸಾರಿ, 12 ಗಂಟೆ ಆಯ್ತಲ್ಲ. ಗುಡ್ ಆಫ್ಟರ್ನೂನ್, ವೆಲ್ಕಮ್ ಟು ಮೈ ಚಾನಲ್. ನಾನೇ ನಿಮ್ಮ ರೈಡ್ ವಿತ್ ಏಕೆ. ಇನ್ನೊಂದು ರೈಡಿಗೆ ಹೊರಟಿದ್ದೀರಿ. ನಾನು ಮತ್ತು ನಮ್ಮ ಅಣ್ಣ ಮುಂದೆ ಇಂಟರ್ಸೆಪ್ಟರಲ್ಲಿ ಹೋಗ್ತಾವ್ರಲ್ಲ ಅವರೇ. ಮೈಸೂರು ಕಡೆಗೆ ಹೋಗ್ತಾಯಿದ್ದೀರಿ. ವಿಧಾನಸೌಧ ಹತ್ರ ಇದ್ದೀರಿ, ನೀವು ನೋಡ್ತಾ ಇರ್ಬೋದು. ಬೆಳಗ್ಗೆನೇ ಹೊರಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು, ಸ್ವಲ್ಪ ಕೆಲಸ ಇತ್ತು ಬೆಳಗ್ಗೆ, ಅದಕ್ಕೆ ಮಧ್ಯಾಹ್ನ ಹೊರಡೋಣ ಅಂತ ಇವಾಗ ರೈಡ್ ಸ್ಟಾರ್ಟ್ ಮಾಡಿದ್ದೀರಿ. ಟೈಮ್ ಆಗಿದೆ 12:15. ನಾವಿವಾಗ ಮೈಸೂರಿಂದ ಬಂಡೀಪುರ ನಾವು ಹೋಗ್ತಾ ಇದ್ದೀರಿ. ವಯನಾಡಿಗೆ, ಕೇರಳಗೆ ಹೋಗ್ತಾ ಇದ್ದೀರಿ. ಏನು ಎಲ್ಲಿ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ ಮಾಡಬೇಕು ಎಲ್ಲೆಲ್ಲಿ ಹೋಗಬೇಕು ಏನಂತ. ಫಸ್ಟು ರೆಸಾರ್ಟ್ಗೆ ಹೋಗೋದು. ಈ ಟ್ರಾಫಿಕ್ಕು ಮತ್ತು ಈ ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ಈ ಬಿಸಿಲಿಗೆ ಯಪ್ಪ ನಿಜಾಗ್ಲೂ ಆಗ್ತಾಯಿಲ್ಲ. ನಾವಿದ್ದೀವಿ ಇವಾಗ ಮಾರ್ಕೆಟ್ನ ಫ್ಲೈಓವರ್ ಮೇಲೆ. ಮತ್ತು ಇನ್ನೊಂದು ಹೇಳಬೇಕು, ಇದೇ ನನ್ನ ಫಸ್ಟು ಮೋಟೋ ವ್ಲಾಗು. ಏನಾದರೂ ತಪ್ಪಾಗಿದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗ್ತಾ ಸರಿ ಹೋಗುತ್ತೆ. ಏನಾದ್ರು ಚೇಂಜಸ್ ಇದ್ದರೆ ನಾನು ಕಮೆಂಟ್ ಮಾಡಿ, ಚೇಂಜಸ್ ಮಾಡ್ಕೊಳ್ಳೋಣ. ಓ ಈ ಟ್ರಾಫಿಕ್ಕು, ಅದಕ್ಕೆ ಬೆಳಗ್ಗೆನೇ ಹೊರಟುಬಿಡ್ಬೇಕಪ್ಪ ಬೆಂಗಳೂರಿಂದ. 6 ಗಂಟೆಗೆ ಬೆಂಗಳೂರು ಎಕ್ಸಿಟ್ ಆಗಿಬಿಡ್ಬೇಕು. ಆವಾಗಲೇ ಈ ರೈಡಿಂಗ್ ಗೇರ್ಸ್ ಹಾಕ್ಕೊಂಡು ಅಪ್ಪ ಆಗಲ್ಲ. ಇವರೇ 650 ಹೋಗ್ತಾವ್ರಲ್ಲ, ಇವರೇ ನಮ್ಮ ಅಣ್ಣ. ಇವ್ರ ಜೊತೆನೇ ರೈಡ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಅವರು ಎಲ್ಲ ಪ್ಲೇಸ್ಗೂ ಹೋಗಿದ್ದಾರೆ. ಅವರೇ ನನ್ನ ಕರ್ಕೊಂಡು ಹೋಗ್ತಾ ಇರೋದು. ಯಾಕಂದರೆ ಇದೇ ಫಸ್ಟ್ ಟೈಮ್ ನಂದು ಕೇರಳ ಬೈಕ್ ರೈಡು. ಆಲ್ಮೋಸ್ಟ್ ಕರ್ನಾಟಕ ಫುಲ್ ಎಲ್ಲ ಹೋಗಿದ್ದೀನಿ, ಎಲ್ಲ ಗೊತ್ತು. ಕೇರಳ ಬಂದ್ಬಿಟ್ಟು ಇದೆ ಫಸ್ಟ್ ಎಂಟ್ರಿ. ಬನ್ನಿ, ನಾನು ಮೈಸೂರು ರೋಡಲ್ಲಿ ಸಿಗ್ತೀನಿ ನಿಮಗೆ. ಈ ಟ್ರಾಫಿಕೆಲ್ಲ ಸ್ಕಿಪ್ ಮಾಡಿ ಸ್ವಲ್ಪ ಮುಂದೆ ಹೋಗಿ. ಫೈನಲಿ ಬ್ಯಾಂಗ್ಳೂರು ಎಕ್ಸಿಟಿಗೆ ಬಂದ್ರಿ. ಮೈಸೂರು ರೋಡ್. ವೆಲ್ಕಮ್ ಟು ಮೈಸೂರು ರೋಡ್ ಎಕ್ಸ್ಪ್ರೆಸ್ ವೇ. ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಮತ್ತು ಬೆಲ್ ಬಟನ್ನು ಆಲಲ್ಲಿ ಇಟ್ಕೊಳ್ಳಿ. ಇದು ಹಳೆ ಮೈಸೂರು ರೋಡಾ ಇಲ್ಲ ಸರ್ವಿಸ್ ರೋಡಾ? ರೋಡೆಲ್ಲ ಚೆನ್ನಾಗಿ ಹಾಕವ್ರೆ. ಇಲ್ಲ ಗುರು, ಹಳೆ ರೋಡ. ಆದರೆ ಏನು ಹೇಳಿ ಗುರು, ಈ ಮೈಸೂರ್ದು ಬ್ಯಾಂಗ್ಳೂರು ಟು ಮೈಸೂರು ಹಳೆ ರಸ್ತೆ ಮಾತ್ರ ಚಿಂದಿ ಗುರು. ಆದರೆ ಲೇಟಾಗಿ ಆಗ್ಬೋದು ಬರೋಕ್ಕೂ ಹೋಗೋಕ್ಕೂ, ಆದ್ರೂ ಮರೆಯೋಕ್ಕಾಗಲ್ಲ ಈ ರೋಡ್ನ. ವೆಲ್ಕಮ್ ಟು ರಾಮನಗರ. ಹಲೋ ಫ್ರೆಂಡ್ಸ್, ಊಟಕ್ಕೆ ಸ್ಟಾಪ್ ಕೊಟ್ಟಿದ್ರಿ.
ಟೈಮ್ ಬಂದ್ಬಿಟ್ಟು 3:30 ಆಗಿದೆ. ಊಟ ಆಯಿತು, ಇಲ್ಲೇ ಊಟ ಮಾಡಿಕೊಂಡು ಹಂಗೆ ಹೊಡ್ಬಿಡೋಣ ನಾನ್ ಸ್ಟಾಪು ಅಂತ ಪ್ಲ್ಯಾನ್ ಇತ್ತು. ಮಂಡ್ಯ ರೀಚ್ ಆಗಿದ್ದೀರಿ. ಫೈನಲಿ ಮೈಸೂರು ರೀಚ್ ಆಗಿದ್ದೀರಿ. ಓ ಗುರು, ಡೀಸೆಲ್ ಇಂಜಿನ್ ಗುರು ಇದು. ಹಾಂ ಹೌದು, ಡೀಸೆಲ್ ಇಂಜಿನು MEB. ಹೋಗಪ್ಪ. ಏನಿದೆಲ್ಲ ಒನ್ ವೇಲ್ ಬರ್ತವ್ರೆ. ರೋಡ್ ರೆಡಿ ಮಾಡ್ತಾವ್ರೆ. ಇನ್ನು ನಂಜನಗೂಡಿಗೆ 4 ಕಿಲೋಮೀಟ್ರ್ ಇದೆ. ಏನಿದು? ರೈಲ್ವೆ ಬ್ರಿಡ್ಜು. ಓ ಅಣ್ಣಯ್ಯ ಹೋಗ್ರಪ್ಪ. ಏನಕ್ಕೆ ಇಷ್ಟು ಸ್ಲೋ ಹೋಗ್ತಾ ಇದ್ದಾನ ಲಾರಿ ಅವನು? ನೋಡಿ ರೈಟ್ ಸೈಡಲ್ಲಿ ಏನು ಹೇಳಿ ಗುರು, ಸೂಪರ್ ಅಲ್ಲ ವ್ಯೂ ಮಾತ್ರ ಅಲ್ಟಿಮೇಟು. ಇನ್ನು 85 ಕಿಲೋಮೀಟರ್ಸ್ ಇದೆ. 1 hour 50 minutes ತೋರಿಸ್ತಾ ಇದೆ. ಇದು ಯಾವ್ದು ಗುರು ಇದು? ಮುಂದೆ ಹೋಗ್ತಾ ಇರೋ ಡಸ್ಟರು. ಅಪ್ಪ ಯಾವುದು? ಓ DL ಡೆಲ್ಲಿ. ಯಪ್ಪ, ಸೈಲೆನ್ಸರಿಂದ ಎಷ್ಟು ಹೊಗೆ ಬರ್ತೈತೆ, ಹಿಂದೆ ಫುಲ್ ಕಪ್ಪಗಾಗ್ಬಿಡೈತೆ. ಅಯ್ಯಪ್ಪ, ಇನ್ನು 70 ಕಿಲೋಮೀಟರ್ಸ್ ಇದೆ. ನಾವು 1 hour 30 minutes ತೋರಿಸ್ತಾ ಇದೆ. 1.5 hour. ಆಲ್ಮೋಸ್ಟ್ ನಾವು ಬಂದಿದ್ದೀರಿ ಒಂದು 210 ಕಿಲೋಮೀಟರ್ಸ್, 210 ಕಿಲೋಮೀಟ್ರ್ ಬಂದಿದ್ದೀವಿ. ಎಲ್ಲೋ ಬರ್ತೀಯಾ ಮರಯ? ಇಲ್ಲ ಅನ್ಸುತ್ತೆ, ನಮಗೆಲ್ಲ ಇಲ್ಲ. ಫಾರೆಸ್ಟ್ ಚೆಕ್ ಪೋಸ್ಟ್, ಪ್ಲಾಸ್ಟಿಕ್ ಫ್ರೀ ಝೋನ್, ಟೈಗರ್ ರಿಸರ್ವ್. ಬೆಳಕಿರುವಾಗ ಬರಬೇಕಾಗಿದ್ದು ಗುರು, ಲೇಟ್ ಮಾಡಿಬಿಟ್ರಿ ಬರೋಕ್ಕೆ. ಏನು ನೋಡೋಕ್ಕಾಗಲ್ಲ. ಓ ಕ್ರಾಸ್ ಆಗ್ತೇವೆ ಗುರು, ಸೂಪರು. ಓ ಆಯಿತು. ಓ ಎಷ್ಟು ದೊಡ್ಡದೈತೆ. ಹಂಗೆ ಒಂದು ಯಾನೆ ತೋರಿಸ್ಬಿಡಪ್ಪ ದೇವ್ರೆ. ಒಂಟಿ ಸಲಗ ಆನೆ. ನೋಡುವ ಸರ್, ವಯನಾಡ್. ಹಾಂ
ಹಂಗೆ ಲೈಟ್ ಮುಖಕ್ಕೆ ಹೊಡಿಬೇಕು. ಓ ಆನೆ ಗುರು. ಓ ಸೂಪರ್ ಸೂಪರು. ಓ ಇನ್ನೂ ಒಬ್ಬ ಬತ್ತೈತಪ್ಪ. ಓ ಸೂಪರ್ ಸೂಪರು. ಸಡನ್ನಾಗಿ ಬಂದ್ಬಿಡ್ತು. ಸ್ವಲ್ಪ ಮುಂದೆ ಹೋಗಿದ್ರೆ ಅಷ್ಟೇ ಗುರು, ಫುಲ್ ಫ್ಯಾಮ್ಲಿ. ಸೂಪರ್ ಅಲ್ಲ, ಚಿಕ್ಕದಂತೂ ಸೂಪರು. ಇನ್ನು ಚಿಂದೆ ಅಲ್ವಾ. ಆನೆ ನೋಡಬೇಕು ಅಂದರೆ ಆನೆ ನೋಡ್ಬಿಟ್ಟೆ. ಸೂಪರ್ ಗುರು, ಫುಲ್ ಖುಷಿ ಆಗೋಯ್ತು. ಇನ್ನು 14 ಕಿಲೋಮೀಟ್ರ್ ಇದೆ ನಮ್ಮ ಸ್ಟೇಗೆ. ಮಳೆಯಲ್ಲೇನಾದ್ರು ಬಂದ್ಬಿಟ್ರೆ ಇಲ್ಲಿ ಫುಲ್ ಚಿತಾಲ್ ಪತಾಲ ಇಲ್ಲಿ. ಬಂದ್ರಪ್ಪ, ಬಂದ್ರಿ ಸ್ಟೇಗೆ. ಏನಿದು ಆಗ್ರೋನೆಸ್ಟ್. ಈ ಕೇರಳಕ್ಕೆ ಬಂದರೆ ಹೋಮ್ ಸ್ಟೇಗಳು ಎಲ್ಲೋ ಬೆಟ್ಟದ ಮೇಲೆ ಇರುತ್ತೆ ಗುರು. ಫೈನಲಿ ಹೋಮ್ ಸ್ಟೇಗೆ ರೀಚ್ ಆಗಿದ್ದೀರಿ.